ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಹೊರಗೆ ಹೋಗ್ಬೇಕಿತ್ತು. ನನ್ನ ಮಗಳ ಜೀವನನ ಉಳಿಸ್ಬೇಕಿತ್ತು. ತಂದೆ ಮಾತಪ್ಪ, ನನ್ನ ಮಗಳ ಜೀವನ ಆಪತ್ನಾಗೈತೆ ಅಂತ ಗೊತ್ತಾಗಂಗೆ ಮಾಡ್ದವನು ನೀನೆ. ಏನು ತಪ್ಪು ಮಾಡದೆ ಆರೋಪ ಹೊತ್ಕೊಂಡು ಈ ಕತ್ಲ ಕೊಡೆಯಲ್ಲಿ ಕೊಳೆ ಮಾಡ್ದವನು ನೀನೆ. ಯಾಕಪ್ಪ ಯಾಕೆ ಹಿಂಗೆ ಮಾಡ್ತಾ ಇದೀಯ? ಹಿಂಗೆಲ್ಲ ಮಾಡೋ ಬದಲು ನನ್ನ ಜೀವನನು ಕಿತ್ಕೊಂಡ್ಬಿಡ್ಬೇಕಾಗಿತ್ತು. ನಾನು ನನ್ನ ಮಗಳು ಜೀವನ ಉಳಿಸ್ತಾ ಇದ್ರೆ ನಾನು ಯಾಕೆ ಬದುಕಿರ್ಬೇಕು? ಅಮ್ಮ, ನಾನಮ್ಮ. ನೀನ್ ಯಾಕವ್ವ ಬರಕೋದೆ? ಶಾರದಮ್ಮ ಅದೇನೋ ಮಾತಾಡ್ಬೇಕು ಅಂತ ಇದ್ಲು, ಅದೇನ್ ಮಾತಾಡಿ ಬೇಗ ಕಳ್ಸು. ನನ್ ತವ ಮಾತಾಡೋದು ಏನವ ಐತೆ? ಅಮ್ಮ, ಅದ್ಯಾರ ಕೈವಾಡನೋ ಏನೋ, ಅದ್ಯಾವುದೋ ಸೊಪ್ಪಿನ ಪ್ಯಾಕೆಟ್ ಸಿಕ್ತು ಅಂತ ಅಂದ್ಬಿಟ್ಟು ನಿಮ್ಮನ್ನ ಈ ಕತ್ಲೆ ಕೊಣೆಲ್ ಕೂಡ ಹಾಕಿದ್ದಾರೆ. ನೀವು ಇವತ್ತು ಬರ್ತೀರಾ ನಾಳೆ ಬರ್ತೀರಾ ಅಂತ ನಾನು ಕಾಯ್ತಾನೆ ಇದ್ದೀನಿ. ಅದಕ್ಕೆ ನಿಮ್ಮನ್ನ ನೋಡೋಣ ಅಂತ ನಾನೇ ಬಂದೆ. ನಾನು ಈ ಜೈಲಿಂದ ಹೊರಗೋಯ್ತೀನಿ ಅನ್ನೋ ಖುಷಿಯಲ್ಲೇ ಇದ್ದವಳು. ಆದರೆ ಇಲ್ಲಿ ಬಂದು ಕುಂತೀನಿ. ನಾನು ಇಲ್ಲಿಂದ ಹೋಯ್ತೀನೋ ಅಥವಾ ಇಲ್ಲೇ ಕೊರಗಿ ಸಾಯ್ತೀನೋ ಗೊತ್ತಿಲ್ಲ. ಆದರೆ ಸತ್ಯ ನನ್ನ ಕಾಯ್ತೈತೆ ಅಂತ ಉಸಿರನ್ನ ಬಿಗಿ ಹಿಡ್ಕೊಂಡು ಕೂತೀವ್ನಿ. ಇಷ್ಟು ವರ್ಷ ನನ್ನ ಅಗತ್ಯ ನನ್ನ ಹೆಣ್ಮಕ್ಳಿಗೆ ಇರಲಿಲ್ಲ. ಯಾಕೆಂದರೆ ನನ್ನ ಮಗ ಶಿವ ಅವ್ರಿಗೆ ತಾಯಿಯಾಗಿದ್ದ. ಆದರೆ ಈಗ ಅವಕ್ಕೆ ನನ್ನ ಅಗತ್ಯ ಐತೆ. ನಾನು ಹೊರಗೆ ಹೋಗ್ಲಿಲ್ಲ ಅಂದರೆ ನನ್ನ ಮಗಳ ಜೀವನ ಹಾಳಾಗೋಯ್ತದೆ. ಕೆಟ್ಟ ಸಂಬಂಧ ಬಂದ್ಬಿಟ್ಟೈತೆ. ಅದನ್ನ ಏನಾದರೂ ಮಾಡಿ ನಾನು ತಪ್ಪಿಸ್ಲೇಬೇಕವ. ಇಲ್ಲಿಂದ ನನಗೆ ಕೂಗಿ ಆಚೆ ಹೋಗಕ್ಕಿಲ್ಲ ಅಂದಮೇಲೆ ಇಲ್ಲಿಂದ ನಾನು ಹೆಂಗೆ ಹೋಯ್ತೀನೋ, ನನ್ನ ಮಗಳ ಜೀವನನ ಹೆಂಗೆ ಉಳಿಸ್ತೀನೋ ಆ ಭಗವಂತನಿಗೆ ಗೊತ್ತವ. ಅದೇನ್ ಮಾತಾಡಿದ್ದಾಯ್ತಾ? ಮೇಡಮ್ ಬಂದ್ರೆ ನನಗ್ ಬೈತಾರೆ. ಅದೇನ್ ಬೇಗ ಮಾತಾಡಿ ಕಳ್ಸಮ್ಮ. ಅಮ್ಮ, ನೀವೇನು ಯೋಚನೆ ಮಾಡಬೇಡಿ. ಆ ದೇವರು ಎಲ್ಲ ದಾರಿನೂ ಮುಚ್ಚಿರ್ತಾನೆ. ಸರಿಯಾಗಿ ಹುಡುಕಿದ್ರೆ ಎಲ್ಲಾದರೂ ಒಂದು ಸಣ್ಣ ಕಿಂಡಿನಾದರೂ ಬಿಟ್ಟಿರ್ತಾನೆ. ಆ ಕಿಂಡಿಯಿಂದ ಬರೋ ಬೆಳಕೆ ನಮ್ಮನ್ನ ಹೊರಗೆ ಕರ್ಕೊಂಡು ಹೋಗಿ ದಾರಿ ಮಾಡುತ್ತೆ. ಬೇಗ ಬಾರಮ್ಮ, ಮೇಡಮ್ ರೌಂಡ್ಸಿಗೆ ಬರ್ತಿದ್ದಾರೆ. ಆಮೇಲೆ ಕೆಲಸದಿಂದ ನನ್ನನ್ನು ತೆಗೆದು ಬಿಡ್ತಾರೆ. ನೋಡು, ನೀನು ಹೋಗೀಗ. ನನ್ನಿಂದ ನಿನಗೆ ತೊಂದರೆ ಆಗೋದು ಬೇಡ. ಹೋಗೋ. ಶಾರದಮ್ಮ ಬೇಗ ಕಳ್ಸು, ಮೇಡಮ್ ಬರ್ತಾ ಇದ್ದಾರೆ. ಆಮೇಲೆ ನಿನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿಬಿಡ್ತಾರೆ. ಹೋಗವ. ಅಚ್ಚಿಗೆ ಪ್ರತಿ ತಿಂಗಳು ದಿನಸಿ ಹೋಯ್ತಾ ಇರೋದೆ ನಮ್ಮ ಅಂಗಡಿಯಿಂದ. ಅದೆಷ್ಟೋ ಜನರು ಶಿವಣ್ಣನ ಹೆಸರಿನಲ್ಲಿ ದೀಪ ಹಚ್ಚುತ್ತವ್ರೆ. ಅತ್ತಿಗೆ ಅಣ್ಣನ ಹೆಂಡತಿಯಾಗಿ ಜೀವನನ ಹಂಚ್ಕೋತಾ ಇದ್ದೀರಲ್ಲ, ಅದು ನಿಮ್ಮ ಪುಣ್ಯ. ಎಷ್ಟು ವಿಚಿತ್ರ ಇದು. ನಾನು ಯಾವುದು ಹಣದ ಪಿಶಾಚಿಗೆ ಪ್ರೀತಿ ಕೊಡೋದಕ್ಕೆ ಹೋಗುತ್ತೆ, ಆದರೆ ಇಲ್ಲಿ ತನ್ನನ್ನು ತಾನೇ ತ್ಯಾಗ ಮಾಡಿಕೊಂಡು ಹಣದ ಬೆಲೆ ಕೊಡ್ತಾ ವ್ಯಕ್ತಿಗೆ ವ್ಯಕ್ತಿತ್ವಕ್ಕೆ ಬೆಲೆ ಕೊಡೋ ಮಹಾನ್ ವ್ಯಕ್ತಿನ ನನ್ನ ಕಣ್ಮುಂದೆ ಇದ್ರು. ನನಗೆ ಕಾಣಿಸ್ಲೇ ಇಲ್ವಲ್ಲ. ಚೆಕ್ ಬಾರೋ ತಟ್ಟಿ. ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿ ತಂದ ತಣ್ಣನೆ ರಾತ್ರಿ, ಹಾಯಾಗಿ ನಾ ಮಲಗಿರಲು ನಾದಿಂಬು ಹಾಸಿಗೆ ನನ್ನ ಕೂಗಿತ್ತು, ನನ್ನಲ್ಲ ನಾ ತೂಕೆಂದಿತ್ತು. ಪಾರೋ ಪೈಸ ಪಾರೋ ಪಾರು ಗೊತ್ತಾಗ್ಲಿಲ್ಲ. ಪಾರು ಅಯ್ಯೋ ಪಾರು, ಥೋ ನನ್ನ ಹಾಳಾದ ಬುದ್ಧಿಗಷ್ಟು. ನೀನಿರೋದು ನಂಗೆ ಮುಂಚೆ ಹೇಳಕ್ಕಾದ್ರೂ ಗೊತ್ತಾಗ್ಬಾರ್ದ? ಅಯ್ಯೋ, ನಾ ಎಂತ ಕೆಲಸ ಮಾಡ್ಬಿಟ್ಟೆ. ದಡ್ಡ ನಾನು, ದಡ್ಡ. ಮಾವ ಸ್ವಲ್ಪ ಮೆಲ್ಲಗೆ ಮಾತಾಡು. ಈಗ ಏನಾಯ್ತು ನಿಂಗೆ? ಯಾಕೆ ಹಿಂಗೆ ಮಾತಾಡ್ತಿದ್ಯಾ? ಅಲ್ಲ ಪಾರು, ಒಂದು ಹೆಣ್ಣು ರೂಮಲ್ಲಿ ಒಳ್ಳೆ ಅಂತ ಗೊತ್ತಾದ್ಮೇಲೆ ನಾನು ಸ್ವಲ್ಪ ನೋಡ್ಕೊಂಡ್ ಬರ್ಬೇಕು ತಾನೆ. ನಾನು
ಈ ರಶ್ಮಿ ಟಿವಿಲಿ ಅಣ್ಣವ್ರ ಹಾಡು ಹಾಕಿದ್ಲ, ಹಂಗೆ ಹಾಡು ಕೇಳ್ಕೊಂಡು ಮೈ ಮರ್ತ್ಬಿಟ್ಟು ಬಂದ್ಬಿಟ್ಟೆ. ತೆಪ್ಪಾಗೋಯ್ತು ಪಾರು, ಗೊತ್ತಾಗ್ಲಿಲ್ಲ. ಮಾವ ಒಂದ್ ನಿಮಿಷ ನನ್ನ ಮಾತು ಕೇಳು. ಇಲ್ಲ ಪಾರು, ಇದು ತೆಪ್ಪು. ಇನ್ ಮುಂದಕ್ಕೆ ಹಿಂಗಾಗ್ಬಾರ್ದು ಅಂದ್ರೆ ನಾನಿಲ್ಲಿ ಮಲಿಕಬಾರ್ದು. ನಾನೊಂದು ಕೆಲಸ ಮಾಡ್ತೀನಿ, ಅಲ್ಲಿ ನಡ್ಮನೇಲಿ ಅಗ್ಗದ ಮಂಚದ ಮ್ಯಾಕೆ ಮಲಿಕತ್ತೀರಿ, ಆಗ ನಿಂಗೆ ಏನೋ ತೊಂದರೆ ಹಾಕಿಲ್ಲ. ಹಾ ಮಾವ ನನ್ನ ಮಾತು ಕೇಳು, ನಾನು ಹೇಳ್ತಿಲ್ವಾ ಅಂತದ್ದೇನೂ ಆಗಿಲ್ಲ. ನೋಡು ಮಾವ, ನೀನೇನು ಅಂತ ನನಗೆ ಗೊತ್ತು. ನೀನು ಸುಮ್ಮನಿರು, ಟೆನ್ಷನ್ ಆಗ್ಬೇಡ. ಇಲ್ಲ ಪಾರು, ಒಂದ್ ಇನ್ನಿಂಗ್ಸು ರೂಮ್ ಒಳಗೆ ಇರ್ಬೇಕಾದ್ರೆ ಹಂಗೆ ಒಳಗೆ ಬರಬಾರ್ದಂತೆ. ನೇಕೆ ನೀನ್ ಅಂತ ಕೇಳ್ಬಿಟ್ಟು ಬರ್ಬೇಕಂತೆ. ಅದಕ್ಕೆ ಈ ತೊಂದರೆನೇ ಬೇಡ, ನಾನು ಹೊರಗಡೆನೆ ಮಲಿಕತ್ತೀನಿ. ಬೇಡ ಅಂದೆ ತಾನೆ, ನೀನು ಹೇಳಿದ್ದೆ ಮಾತಾಗ್ಬೇಕಲ್ವಾ ನಿನಗೆ. ಈಗ ನೀನು ಹೋಗಿ ಆಚೆ ಮಲ್ಕೊಂಡ್ರೆ ನಿನ್ ತಂಗಿರಲ್ಲ ಏನ್ ಅನ್ಕೊಳಲ್ಲ, ನೀನ್ ಅವ್ರಿಗೆ ಏನ್ ಹೇಳ್ತೀಯಾ? ಇವಾಗ ಒಂದ್ ಕೆಲಸ ಮಾಡೋಣ ಬಾರೋ, ನಾನೇ ಹೊರಡೆ ತಂಗಿರ ಹತ್ರ ಹೋಗಿ ಒಂದ್ ಸುಳ್ಳು ಹೇಳ್ಬಿಡ್ತೀನಿ. ಅವಾಗ ನಿನ್ ಮ್ಯಾಕೆ ಆಪಾದನೆ ಬರಕಿಲ್ಲ. ಹೆಂಗೆ ಐಡಿಯಾ? ಆಗ ನನ್ ತಂಗಿರ ಯಾರು ಬೇಜಾರು ಹಾಕಿಲ್ಲ. ನಿನ್ ತಂಗಿರ್ ಬೇಜಾರಾಗಲ್ಲ ನಿಜ, ಆದ್ರೆ ನಾನ್ ಬೇಜಾರಾದ್ರೆ ನಮ್ಮ ಅಪ್ಪನೋ ಒಳ್ಳೆ ಹಿರಣ್ಯಾಕಶಪ್ಪ ಹೊಡ್ದಂಗ್ ಆಡ್ತಾನೆ, ನನ್ ಮಾತೆ ಕೇಳಕ್ಕಿಲ್ಲ ಅಂತಾನೆ. ಜಾಸ್ತಿ ಹೇಳಿದ್ರೆ ಒಳ್ಳೆ ನರಸಿಂಹನ್ ತರನು ಆಡ್ತಾನೆ. ಅದಕ್ಕೆ ನಮ್ಮ ಅವ್ವಂತ ಹೇಳಿ ಆಮೇಲೆ ಅಮ್ಮನಿಂದ ಅಪ್ಪಗೆ ಇನ್ಫ್ಲುಯೆನ್ಸ್ ಮಾಡಿಸ್ತೀನಿ. ಓ ಮೈ ಮದರ್ ಇಂಡಿಯಾ, ಮೈ ಮಮ್ಮಿ, ಮೇರಿ ಮಮ್ಮಿ ಜಾನ್. ಏನ್ ರಸೀನಾ ಅವನ್ ಮೇಲೆ ಇಷ್ಟೊಂದು ಲವ್? ತಾಯಿ ಅಂದ್ರೆ ಏನು ಅನ್ಕೊಂಡಿದ್ಯಾ? ಅಮ್ಮ ಅಲ್ಲ, ತಾಯಿ ಅಂದ್ರೆ ದ್ಯಾವತೆ, ತಾಯಿ ಅಂದ್ರೆ ಜಗತ್ತು, ತಾಯಿ ಅಂದ್ರೆ ಸ್ವರ್ಗ. ತಾಯಿ ನಕ್ರೆ ಮಡಿಲು, ಕೋಪ ಮಾಡ್ಕೊಂಡ್ರೆ ಸಿಡ್ಲು. ತಾಯಿ ಮುದ್ದು ಮಾಡಿದ್ರೆ ಅತ್ತಿ, ಕಣ್ಣು ಬಿಟ್ರೆ ಕತ್ತಿ. ತಾಯಿ ಮೊಡ್ಲು ಕೊಟ್ರೆ ದಿಂಬು, ಎತ್ತಾಕಿದ್ರೆ ಬಾಂಬು. ಹುಷಾರಾಗಿದ್ಯಾ ಲಸೀನಾ? ಎತ್ತವ ಕೈನಾ, ನಾನ್ ಸರಿಯಾಗೇ ಇದ್ದೀನಿ ನೋಡು. ನನ್ಗೋಸ್ಕರ ಎಷ್ಟು ಕೆಲಸ ಮಾಡ್ತಿದ್ಯಾ, ಕಾಯಿ ಬೇರೆ ತುರಿತಾ ಇದ್ಯಾ. ನಾನ್ ತುರ್ಕೊಡ್ತೀನಿ ಕಣವ, ಇಲ್ಲಿ ಕುಡಿಲಿ. ನೀವ್ ಬಿಡವ, ಹೇಳ್ತೀನಿ, ನಾನು ಮಾಡ್ತೀನಿ. ಅವ್ವ, ವಿಷಯ ಏನ್ ಗೊತ್ತಾ? ನೋಡ್ರಿ, ನನ್ ಮಗನ್ಗೆ ಜವಾಬ್ದಾರಿ ಬಂದ್ಬಿಟ್ಟೈತೆ. ಆಯ್ತು, ತುರ್ಕೊಡ್ತಾವ್ನೆ. ಅವೋ, ಯಾಕೆ ಹಿಂಗ್ ಕ್ವಾಟ್ಲೆ ಕೊಡ್ತಿದ್ಯಾ? ನಾನು ಹೇಳಕ್ ಬಂದಿದ್ದೆ ಏನೋ, ನೀನ್ ತಿಳ್ಕತಿರೋದೇ ಏನೋ. ನೋಡಿದ್ಯಾ ಲೀಲಾ, ಮದುವೆ ಅಂತ ಹೇಳಿದ್ದಷ್ಟೇ ನನ್ನ ಅಳಿಯನ್ಗೆ ಎಷ್ಟೊಂದು ಜವಾಬ್ದಾರಿ ಬಂದ್ಬಿಟ್ಟಿದೆ. ಜಯ ಚೆನ್ನಾಗಿ ತುರ್ದವನೆ, ಒಳ್ಳೆ ಕಾಯಿಗೊಜ್ಜು ಮಾಡ್ಬೋದು. ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೋತೀಯಾ? ನೋಡ್ದಮ್ಮ ದೇವ, ಮನೇಲಿ ಒಳ್ಳೇದ್ ನಡೀತೈತೆ. ನಿನ್ ಮಗ ಇನ್ಮೇಲೆ ದಾರಿಗೆ ಬತ್ತಂತಗ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.